ಪ್ರಾಮಿಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಟಿಲ್ ದ ಎಂಡ್ ಆಫ್ ಟೈಮ್ ಐ ಆಲ್ವೇಸ್ ಬಿ ಬೈ ಯುವರ್ ಸೈಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ತುಂಬ ಹಳೆ ಪರಿಚಯ, ತುಂಬ ಕ್ಲೋಸ್ ಆಗಿರೋರು. ಬಟ್ ನಾನು ನಂಬೋದು ಯಾವಾಗಲೂ ಅಂತ ಹೇಳಿದ್ರೆ ಅಂದರೆ ಇಂಡಸ್ಟ್ರಿ ಜನರಲ್ ಆಗಿ ಎಲ್ಲ ಹೀರೋಗಳು ಪರಿಚಯ ಇರ್ತಾರೆ. ಬಟ್ ಒಂದು ಸಿನಿಮಾಗೆ ಇವಾಗ ಏನಾಗಿದೆ ಯಂಗ್ಸ್ಟರ್ಸ್ಗೆ ಅಂತ ಹೇಳಿದ್ರೆ, ಇವಾಗ ನಾನಾಗಲಿ ಇವಾಗ ತುಂಬ ಜನ ಯಂಗ್ಸ್ಟರ್ಸ್ ಎಲ್ಲರೂ ಒಂದು ಕೆಲಸ ಮಾಡಿದಾಗ ಅರ್ಧ ಜನ ಪ್ರೊಡ್ಯೂಸರ್ಸ್ ಹೇಳಿದೆ ಅಂತ ಹೇಳಿದ್ರೆ, ಗುರು ಥಿಯೇಟ್ರಿಗೆ ಜನ ಕಳ್ಸೋದು ಕಷ್ಟ ಆಗ್ಬಿಟ್ಟಿದೆ, ಇವತ್ತಿಗೆ ಬರೀ ಸ್ಟಾರ್ ಸಿನಿಮಾಗಳು ಬರ್ತಾರೆ ಅಂತ ಹೇಳ್ತಾರೆ. ಸೊ ಹಂಗಿದ್ದಾಗ ಒಂದು ಒಳ್ಳೆ ಕತೆ ಮಾಡಿದಾಗ, ಒಂದು ಒಳ್ಳೆ ಆ ಕತೆಗೆ ಒಂದು ಪಿಲ್ಲರಾಗಿ ಬಂದು ನಿಂತು ನೀವು ಮಾಡಿದಾಗ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಯಂಗ್ಸ್ಟರ್ಸ್ಗೆ ಸಿನಿಮಾ ಮಾಡೋರಿಗೆ ಒಂದು ಅವಕಾಶ ಸಿಕ್ಕಿದಾಗ, ಈ ಥರ ಒಂದು ಪ್ಲ್ಯಾಟ್ಫಾರ್ಮ್, ಒಂದು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದ್ದಾಗ ಜನ ಬಂದು ನೋಡೋಂಥ ಒಂದು ಫುಟ್ಫಾಲ್ಸ್ ಜಾಸ್ತಿ ಆಗುತ್ತೆ. ನನ್ನ ಲೈಫಲ್ಲಿ ಈ ಥರ ಮಾಡಿದ್ದಕ್ಕೆ ನಾನು ಖಂಡಿತ ಅದಕ್ಕೆ ಫಸ್ಟ್ ನಾನು ಹೇಳಿದ್ದು ಫಸ್ಟು ಎಸ್ ನಾರಾಯಣ್ ಸಾರು, ಆಮೇಲೆ ನಿಮ್ಮ ಫಾದರು, ಅವ್ರನ್ನೂ ನಾವು ಬಿಟ್ಕೊಡಲ್ಲ, ನಿಮ್ಮ ಅಪ್ಪನೂ ನಾವು ಬಿಟ್ಕೊಟ್ಟಿಲ್ಲ. ಅವ್ರು ಯಾವಾಗ ಕರೆದ್ರೂ ಓಡೋಗ್ತೀವಿ ನಾರಾಯಣ್ ಸರ್. ಥ್ಯಾಂಕ್ ಯು. ಕಾಲನೂ ಹಿಂಗೆ ಇರಲ್ಲ, ಎಲ್ಲ ಬದಲಾಗಬೇಕು, ಬದಲಾಗುತ್ತೆ.